ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಮೈ ಚಾನಲ್ ದಕ್ಷುಸ್ ಕಿಚನ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ರಾಗಿ ಕಿಲ್ಸನ ಮಾಡ್ತಾಯಿದ್ದೆ, ಹಾಗಾಗಿ ನಿಮ್ಮ ಜೊತೆನೂ ಸಹ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ರಾಗಿ ಕಿಲ್ಸ ಚೆನ್ನಾಗಾಗಲಿಕ್ಕೆ ನಾನು ಒಂದಿಷ್ಟು ಟಿಪ್ಸ್ಗಳನ್ನ ನಿಮಗೆ ಶೇರ್ ಮಾಡ್ತೀನಿ. ಅದಕ್ಕಾಗಿ 2 ಗ್ಲಾಸ್ ರಾಗಿನ ನಾನು ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೆ. ಇದು ಬೆಳಗಿನ ಜಾವ. ರಾಗಿ ಕೂಡ ಚೆನ್ನಾಗಿ ನೆಂದಿತ್ತು. ನಾನು 2 ಗ್ಲಾಸ್ ರಾಗಿನ ತೊಗೊಂಡಿದ್ನಲ್ಲ, 2 ಗ್ಲಾಸ್ ಬೆಲ್ಲನ ನಾನು ಇಲ್ಲಿ ಕರಗಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಏನಾದರೂ ಕಸರು ಏನಾದರೂ ಇದ್ದರೆ ಸೋಸ್ಕೊಂಡ್ರೆ ಚೆನ್ನಾಗಾಗುತ್ತೆ ಅಂತೇಳಿ ಅದನ್ನು ಕರಗಿಸ್ಬಿಟ್ಟು ತಣ್ಣಗಾಗ್ಲಿಕ್ಕೆ ಬಿಡ್ತೀನಿ. ಅದನ್ನು ಕರಗಿಸ್ಲಿಕ್ಕೆ ನಾನು ಇಡ್ತಾಯಿದ್ದೀನಿ. ಈ ಕಡೆ ರಾಗಿ ಕೂಡ ಚೆನ್ನಾಗಿ ನೆಂದಿತ್ತಲ್ಲ, ಈಗ ನಾನು ಅದು ರಾಗಿ ಹಾಲನ್ನು ತಗೋಬೇಕು. ನಾನು 1 ಗ್ಲಾಸ್, ಅದೇ ಗ್ಲಾಸಲ್ಲಿ 1 ಗ್ಲಾಸ್ ನಾನು ಕಾಯಿ ತುರಿನ ತೊಗೊಂಡಿದ್ದೀನಿ. ಕಾಯಿ ತುರಿ ಹಾಕೋದ್ರಿಂದ ರಾಗಿ ಕಿಲ್ಸ ಚೆನ್ನಾಗಿ ಟೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಒಂದು 4 ಏಲಕ್ಕಿನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಂದರೆ ಇನ್ನೂ 1-2 ಏಲಕ್ಕಿನೂ ಸಹ ಸೇರಿಸ್ಕೋಬೋದು. ಹಾಗೆ ರಾಗಿನ ಚೆನ್ನಾಗಿ ನೀರೆಲ್ಲ ಸೋಸ್ಕೊಂಡ್ಬಿಟ್ಟು ನಾನು ಕಾಯಿನೂ ತೊಗೊಂಡಿದ್ನಲ್ಲ ಅದೇ ಜಾರಿಗೆನೇ ರಾಗಿನೂ ಹಾಕ್ಕೊಂಡು ಒಂದು 2 ಬ್ಯಾಚ್ ಮಾಡಿ ಹಾಕ್ಕೊಳ್ತಾಯಿದ್ದೀನಿ. ನಾನು 2 ಗ್ಲಾಸ್ ನೆನೆಸಿದ್ದೆ, ಹಾಗಾಗಿ ಇಲ್ಲಿ ಫಸ್ಟಿಗೆ ನಾನು ಕಾಯಿ ತುರಿ ಮತ್ತು ಸ್ವಲ್ಪ ರಾಗಿನೂ ಸಹ ಸೇರಿಸಿ ಹಾಕ್ತಾಯಿದ್ದೀನಿ. ನೀವು ಮೆಜರ್ಮೆಂಟಲ್ಲಿ ತೊಗೊಳ್ಳೋದಾದರೆ 2 ಗ್ಲಾಸ್ ರಾಗಿಗೆ ನಾನು 8 ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ. ಅಂದರೆ 1 ಗ್ಲಾಸ್ ರಾಗಿಗೆ 4 ಗ್ಲಾಸ್ ನೀರಂತೆ ನೀವು ಹಾಕಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ಕಡಿಮೆ ನೀರು ಹಾಕೋದ್ರಿಂದ ಏನಾಗುತ್ತಂದರೆ ಬೆಳಗ್ಗೆಯಿಂದ ಸಂಜೆ ತನಕ ನಾವು ಹೊರಗಡೆ ಇಟ್ಟರೆ ಬೇಗನೆ ಹಳಿಸ್ಬಿಡುತ್ತೆ. ಹಾಗಾಗಿ ಈ ರೀತಿ ಮೆಜರ್ಮೆಂಟಲ್ಲಿ ನಾವು ಮಾಡೋದ್ರಿಂದ ರಾಗಿ ಕಿಲ್ಸ ಹೊರಗಡೆನೇ ಇಟ್ಟರೂ ಸಂಜೆವರೆಗೂ ಏನೂ ಆಗೋದಿಲ್ಲ. ನಾವು ಬೆಳಗ್ಗೆ ಮಾಡಿರ್ತೀವಲ್ಲ, ಸಂಜೆ ತನಕ ಹೊರಗಡೆನೇ ಇಟ್ಕೊಂಡ್ಬಿಟ್ಟು ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಏನೂ ಹಳಿಸೋದು ಆ ಥರ ಏನೂ ಆಗೋದಿಲ್ಲ. ಫ್ರಿಜ್ಜಲ್ಲಿಟ್ಟು ತಿನ್ನೋದು ಅಷ್ಟು ಒಳ್ಳೆಯದಲ್ಲಲ್ಲ, ಹಾಗಾಗಿ ಅವತ್ತಿಗೆ ಸರಿ ಹೋಗುತ್ತೆ. ಈ ರೀತಿ ನಾವು ಕಡಿಮೆ ಕ್ವಾಂಟಿಟಿಲಿ ಮಾಡ್ಕೊಳ್ಳೋದಾದರೆ ಈ ಬಿಸಿಲಿಗೆ ತುಂಬಾ ತಂಪು ರಾಗಿ ಹಲ್ವಾ. ಹಾಗಾಗಿ ವಾರಕ್ಕೊಂದ್ಸರಿ ನಾವು ಕಡಿಮೆ ಕ್ವಾಂಟಿಟಿಲಿ ಮಾಡ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ಬೇಸಿಗೆಗೆ ತುಂಬಾ ಬಿಸಿಲಲ್ವಾ, ಅದಕ್ಕೋಸ್ಕರ ಈ ರೀತಿ ನಾನು 2 ಬ್ಯಾಚ್ ಮಾಡಿ ನಾನು ಹಾಲನ್ನೆಲ್ಲ ನಾನು ತೊಗೊಳ್ತಾ ಇದ್ದೀನಿ. 1 ಗ್ಲಾಸ್ ರಾಗಿಗೆ 4 ಗ್ಲಾಸ್ ನೀರಂತೆ ಮೆಜರ್ ಮಾಡಿ ಹಾಕೋದ್ರಿಂದ ಚೆನ್ನಾಗಿ ಬೇಯುತ್ತೆ ಅದು ರಾಗಿ ಕಿಲ್ಸ. ಅದಕ್ಕೋಸ್ಕರ ಮತ್ತು 1 ಗ್ಲಾಸ್ ನಾನು ಎಕ್ಸ್ಟ್ರಾ ಕಾಯಿ ತುರಿ ತೊಗೊಂಡಿದ್ದೇನಲ್ಲ, ಅದಕ್ಕೆ ಲೆಕ್ಕಕ್ಕೆ ನಾನು 2 ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಒಟ್ಟಾರೆ 10 ಗ್ಲಾಸ್ ನೀರನ್ನು ಸೇರಿಸಿದ್ದೀನಿ. ನಾನು ಬೆಲ್ಲ 2 ಗ್ಲಾಸ್ ತೊಗೊಂಡಿದ್ನಲ್ಲ, ಅದು ಮುಳುಗೋಷ್ಟು ನೀರು ಹಾಕಿ ಬೆಲ್ಲನೂ ಸಹ ನಾನು ಕರಗಿಸ್ಲಿಕ್ಕೆ ಇಟ್ಕೊಂಡಿದ್ದೆ. ಈ ರೀತಿ ನಾನು ಎಲ್ಲ ಹಾಲನ್ನು ನಾನು ಈ ಜರಡಿಲೇ ನಾನು ತೊಗೊಳ್ತಾ ಇದ್ದೀನಿ. ಕಡಿಮೆ ಕ್ವಾಂಟಿಟಿಲಿದ್ದಾಗ ನೀವು ಕಾಟನ್ ಬಟ್ಟೆ ಅಥವಾ ಸಣ್ಣದಾಗಿರೋವಂಥ ಸ್ಟ್ರೈನರ್ ಕೂಡ ನೀವು ಬಳಸ್ಬೋದು. ನಾನು ಇದರಲ್ಲಿ ಬೇಗ ಆಗತ್ತೆ ಅಂತೇಳಿ ಹಿಟ್ಟಿನ ಜರಡಿನ ನಾನು ತೊಗೊಂಡಿದ್ದೀನಿ. ಈ ರೀತಿ ಎಲ್ಲ ಹಾಲನ್ನು ತೆಗೆದು ಅದು ಗೊತ್ತಾಗುತ್ತೆ, ಅದು ದಿಂಡು ಥರ ಬರುತ್ತೆ ರಾಗಿದು. ಆವಾಗ ಎಲ್ಲ ಹಾಲು ಬಂದಿದೆ ಅಂತ ಅರ್ಥ. ನಿಮಗೆ ಮೆಜರ್ಮೆಂಟಲ್ಲಿ ಮಾಡೋದಾದರೆ ನೀವು 4 ಗ್ಲಾಸ್ ನೀರಷ್ಟು ಬಳಸಿಬಿಟ್ಟು ಅಷ್ಟು ಹಾಲನ್ನು ನೀವು ತೊಗೊಂಡ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ಒಂದು ಸರಿ ಮಾಡಿ ನೋಡಿ, ಸ್ವಲ್ಪನೂ ಹಾಳಾಗೋದಿಲ್ಲ. ಅದಕ್ಕೋಸ್ಕರ ಮೆಜರ್ಮೆಂಟ್ ಪ್ರಕಾರ ಮಾಡಿದರೆ ಚೆನ್ನಾಗಿ ಬರುತ್ತೆ ರಾಗಿ ಕಿಲ್ಸ. ಎಲ್ಲ ತೊಗೊಂಡು ನಾನು ಮತ್ತೊಂದು ಬೇರೆ ದೊಡ್ಡ ಪಾತ್ರೆಯಲ್ಲಿ ಹಾಲನ್ನೆಲ್ಲ ಸೋಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಭಾಳ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ಈ ರೀತಿ ಮತ್ತೊಂದು ಪಾತ್ರೆಗೆ ನಾನು ಮತ್ತೆ ಎಲ್ಲ ಹಾಲನ್ನು ಬೇರೆ ಪಾತ್ರೆಗೆ ಜರಡಿಲೇ ಸೋಸ್ಕೊಳ್ತಾ ಇದ್ದೀನಿ. ಈ ರೀತಿ ಎಲ್ಲ ಮಾಡಿಕೊಂಡು ಅದೆಲ್ಲನೂ ತೆಗೆದು ಈ ಕಡೆ ನಾನು ಬೆಲ್ಲ ಕರಗಿಸ್ಕಿಟ್ಕೊಂಡಿದ್ನಲ್ಲ, ಅದು ಕೂಡ ತಣ್ಣಗಾಗಿದೆ. ಅದನ್ನು ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಇನ್ನೂ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ಬೆಲ್ಲನ ನೀವು ಸೇರಿಸ್ಕೋಬೋದು. ಈ ಕ್ವಾಂಟಿಟಿಲಿ 2 ಗ್ಲಾಸ್ ರಾಗಿಗೆ 2 ಗ್ಲಾಸ್ ಬೆಲ್ಲ ಕರೆಕ್ಟಾಗಿ ಸ್ವೀಟ್ ಆಗುತ್ತೆ. ಅದಕ್ಕೋಸ್ಕರ ನೋಡ್ಕೊಂಡ್ಬಿಟ್ಟು ನಿಮಗೆ ಸಿಹಿ ಭಾಳ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಬೆಲ್ಲನೂ ಸಹ ಸೇರಿಸ್ಕೋಬೋದು. 1 ಗ್ಲಾಸಿಗೆ 4 ಗ್ಲಾಸ್ ನೀರಂತೆ ಮೆಜರ್ ಮಾಡಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ರಾಗಿ ಹಲ್ವಾ. ಈಗ ನಾನು ಮಾಡಲಿಕ್ಕೆ ಇಟ್ಟಿದ್ದೀನಿ. ಗ್ಯಾಸ್ ಆನ್ ಮಾಡಿಬಿಟ್ಟು ಸ್ವಲ್ಪ ಸ್ಟಾರ್ಟಿಂಗ್ ಬೇಕಂದರೆ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ತಿರುಗಿಸಿದ್ರೆ ಬೇಗನೆ ಗಟ್ಟಿಯಾಗುತ್ತೆ. ಇಲ್ಲಿ ನಾವು ನೀರೆಲ್ಲನೂ ಮೆಜರ್ ಮಾಡಿ ಹಾಕಿರೋದ್ರಿಂದ ಚೆನ್ನಾಗಿ ಹದವಾಗಿ ಬೇಯುತ್ತೆ. ಈ ಕಡೆ ಚೆನ್ನಾಗಿ ಗಟ್ಟಿ ಆಗ್ತಾ ಬರ್ತಾಯಿದೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿದರೆ, ಇನ್ನು ನನಗೆ ಇದು ಗೊತ್ತಾಗೋದಿಲ್ಲ ಅನ್ನೋರಿಗೆ ಒಂದು ಅರ್ಧ ಗಂಟೆ ಟೈಮಿಂಗ್ಸಲ್ಲಿ
ಮಿನಿಮಮ್ 20 ನಿಮಿಷದಲ್ಲಿ ಈ ರಾಗಿ ಕಿಲ್ಸ ರೆಡಿ ಆಗುತ್ತೆ ನೋಡಿ. ಇವಾಗ ಚೆನ್ನಾಗಿ ಗಟ್ಟಿಯಾಗಿದೆ. ನೋಡಲಿಕ್ಕೆ ಸ್ವಲ್ಪ ಗಂಟಾಗಿದೆ ಅಂತ ಅನಿಸುತ್ತೆ, ಬಟ್ ಅದೇನೂ ಆಗೋದಿಲ್ಲ. ಚೆನ್ನಾಗಿ ತಿರುಗಿಸ್ತಾ ಇದ್ದರೆ ಬೇಗನೆ ಅದು ಚೆನ್ನಾಗಿ ಗಂಟೆಲ್ಲ ಹೊಡೆದ್ಬಿಟ್ಟು ಚೆನ್ನಾಗಿ ಬರುತ್ತೆ ಕಿಲ್ಸ. ನೋಡಿ ಚೆನ್ನಾಗಿ ಆಗ್ತಾಯಿದೆ, ಆದರೆ ಕೈ ಬಿಡ್ದೇ ಅದನ್ನು ತಿರುಗಿಸ್ತಾ ಇರಬೇಕು. ನೋಡಿ ಒಂದೂ ಸಹ ಗಂಟಿಲ್ದೇ ಚೆನ್ನಾಗಾಗಿದೆ ರಾಗಿ ಕಿಲ್ಸ. ಒಂದು 20 ನಿಮಿಷದ ನಂತರ ಈ ರೀತಿ ಒಂದು ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಕುದಿಲಿಕ್ಕೆ ಬಿಟ್ಬಿಟ್ರೆ ಚೆನ್ನಾಗಿ ಬರುತ್ತೆ. ಅದನ್ನು ಸಣ್ಣ ಹುರಿಲಿ ಕುದಿಲಿಕ್ಕೆ ಬಿಟ್ಬಿಟ್ಟು ನಾನು ಈ ಕಡೆ ಕಿಲ್ಸನ ಹಾಕಲಿಕ್ಕೆ ಪ್ಲೇಟ್ಗಳಿಗೆ ತುಪ್ಪನ ಸವರ್ಕೊಳ್ತಾ ಇದ್ದೀನಿ. ಭಾಳ ಕ್ವಾಂಟಿಟಿಲಿ ಇರೋದ್ರಿಂದ ನಾನು 2 ದೊಡ್ಡದು ಪ್ಲೇಟ್ಸು ಹಾಗೆ ಒಂದು ಚಪಾತಿ ಬಾಕ್ಸ್ ಬರುತ್ತಲ್ಲ ಅದರಲ್ಲೇ ತುಪ್ಪ ಎಲ್ಲ ಸವರ್ಬಿಟ್ಟು ರೆಡಿ ಇಟ್ಕೊಳ್ತಾ ಇದ್ದೀನಿ. ಈ ಕಡೆ ನೋಡಿ ಚೆನ್ನಾಗಿ ಬೆಂದಿದೆ, ಇನ್ನೂ ಬೇಯ್ತಾ ಇದೆ ಕೂಡ. ನೋಡಿ ಸ್ವಲ್ಪನೂ ಗಂಟಿಲ್ಲದೆ ಚೆನ್ನಾಗಾಗಿದೆ. ಈ ಥರ ಬಬಲ್ಸ್ ಎಲ್ಲ ಈ ರೀತಿ ಕುದೀತಾ ಈ ಬಬಲ್ಸ್ ಬಂದರೆ ರೆಡಿಯಾಗಿದೆ. ಹಾಗೆ ಗೊತ್ತಾಗಲ್ಲ ಅನ್ನೋರಿಗೆ ಚೆಕ್ ಮಾಡ್ಕೊಳ್ಲಿಕ್ಕೆ ಒಂದು ಸಣ್ಣ ಪ್ಲೇಟಿಗೆ ಸ್ವಲ್ಪ ತುಪ್ಪನ ಇನ್ನೊಂದು ಪ್ಲೇಟಲ್ಲಿ ನೀವು ಜಸ್ಟ್ ಅದನ್ನು ಆಗಿದೆಯೋ ಇಲ್ಲೋ ಅಂತ ಕನ್ಫರ್ಮ್ ಮಾಡ್ಕೊಳ್ಲಿಕ್ಕೆ ಸ್ವಲ್ಪ ನಾವು ತೆಗೆದುಬಿಟ್ಟು ಹಾಕಿದರೆ ಅದು ಸ್ವಲ್ಪ ತಣ್ಣಗಾದ ಮೇಲೆ ನೋಡಿದರೆ ಗೊತ್ತಾಗುತ್ತೆ ಅದು ಕಿಲ್ಸ ರೆಡಿಯಾಗಿದೆ ಅಂತ. ನೋಡಿ ಈ ರೀತಿ ಸ್ವಲ್ಪ ತಟ್ಟೆ ಬಿಟ್ಬಿಟ್ಟು ಬಂತು ಅಂತಂದರೆ ಆವಾಗ ಕಿಲ್ಸ ರೆಡಿಯಾಗಿದೆ ಅಂತ. ನಾನು ಎಲ್ಲ ಪ್ಲೇಟಿಗೂ ಸಹ ನಾನು ಕಿಲ್ಸನ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಹಾಲೊಂದು ತೆಕ್ಕೊಳ್ಳೋದಷ್ಟೇ ಪ್ರೊಸೀಜರ್, ಬಿಟ್ಟರೆ ಮಾಡೋದೇನು ಅಷ್ಟು ಕಷ್ಟ ಅಂತ ಅನಿಸೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ, ಬಾಯಲ್ಲಿಟ್ಟರೆ ಕರಗುತ್ತೆ, ಅಷ್ಟು ಚೆನ್ನಾಗಾಗುತ್ತೆ ಈ ರಾಗಿ ಕಿಲ್ಸ. ನೀವು ಕೂಡ ಇದೇ ರೀತಿ ಒಂದ್ಸರಿ ಮಾಡಿ ನೋಡಿ. ಈ ಮೆಜರ್ಮೆಂಟಲ್ಲಿ ಸಂಜೆವರೆಗೂ ನೀವು ಹೊರಗಡೆನೇ ಇಟ್ಬಿಟ್ಟು ತಿನ್ಬೋದು, ಫ್ರಿಜ್ಜಲ್ಲಿ ಇಡೋವಂಥ ಅವಶ್ಯಕತೆ ಇಲ್ಲ. ನೋಡಿ ಇವಾಗ ಪ್ಲೇಟಲ್ಲೆಲ್ಲ ಹಾಕಿದ್ದೀನಿ, ಕೈಗೆ ಸಹ ಒಂದು ಚೂರು ಅಂಟೋದಿಲ್ಲ. ನಾನಿಲ್ಲಿ ಮೇಲ್ಗಡೆ ಸ್ವಲ್ಪ ಗಸಗಸೆನ ಹಾಕ್ತಾಯಿದ್ದೀನಿ. ನೀವು ಒಣಕೊಬ್ಬರಿನೂ ಸಹ ಸೇರಿಸ್ಬೋದು. ನನ್ನ ಚಿಕ್ಕ ಮಕ್ಕಳು ತಿನ್ನೋದ್ರಿಂದ ಗಂಟ್ಲಿಗೆ ಕೊಬ್ಬರಿ ಎಲ್ಲ ಹಿಡಿಯುತ್ತೆ ಅಂತೇಳಿ ಗಸಗಸೆ ಅಷ್ಟನ್ನೇ ಬಳಸ್ತಾ ಇದ್ದೀನಿ. ಈ ರೀತಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಕಟ್ ಮಾಡಿದರೆ ರಾಗಿ ಕಿಲ್ಸ ರೆಡಿ ಆಗುತ್ತೆ. ನಿಜವಾಗ್ಲೂ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ಬಾಯಲ್ಲಿಟ್ಟರೆ ಕರಗತ್ತೆ, ಅಷ್ಟು ಚೆನ್ನಾಗಾಗಿದೆ, ಚೆನ್ನಾಗಿ ಬೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಹೊಸ ರೆಸಿಪಿ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಹೀಗೆ ನನಗೆ ಸಪೋರ್ಟ್ ಮಾಡಿ, ನನ್ನ ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ.